ನೋಡಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಂಪುಟ ವಿಸ್ತರಣೆ. ಒಂದು ಕಡೆ ಡಿಕೆ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕವಾಗಿ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಮುಂದಿನ ತಿಂಗಳು ವಿಧಾನಸಭೆ ಅಧಿವೇಶನ ಇದೆ. ಅದಕ್ಕೆ ಮುಂಚಿತವಾಗಿ ವಿಸ್ತರಣೆ ಮಾಡುವಂಥದ್ದು ಬಹಳ ಅಗತ್ಯತೆ ಇರುವಂಥದ್ದು. ಹಾಗಾಗಿ ಸಂಪುಟ ವಿಸ್ತರಣೆಗೆ ಡಿಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರಲಿದ್ದಾರೆ. ಇವತ್ತು ವರಿಷ್ಠರ ಜೊತೆ ಮತ್ತೊಂದು ಸುತ್ತಿನ ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ಯುವ ನಾಯಕರಿಗೆ ಆದ್ಯತೆ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಬಾರಿ ಯಾರಿಗೆ ಮಣೆ ಹಾಕಲಾಗುತ್ತೆ, ಈಗಾಗಲೇ ಸಾಕಷ್ಟು ನಾಯಕರು ಲಾಬಿ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಹೈ ವೋಲ್ಟೇಜ್ ಸೃಷ್ಟಿಸಿದಂತಹ ನೂತನ ಸಚಿವರ ಪಟ್ಟಿ ಎಷ್ಟು ಮಂದಿ ಹೊಸಬರಿದ್ದಾರೆ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಎಷ್ಟು ಹಳಬರಿಗೆ ಸ್ಥಾನಮಾನವನ್ನು ಕೊಡಲಾಗುತ್ತೆ, ಹಳೆದು ತೂಗಿ ಹೆಸರನ್ನ ಫೈನಲ್ ಮಾಡಿದ್ರೆ ಹಾಗಾದ್ರೆ ರಾಹುಲ್ ಗಾಂಧಿ ಎನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಲೆಕ್ಕದಲ್ಲಿ ಯಾರಿಗೆಲ್ಲ ಮಂತ್ರಿ ಸ್ಥಾನ, ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ದಿಲ್ಲಿ ಭೇಟಿ ನೋಡಿ, ಹೈ ವೋಲ್ಟೇಜ್ ಸೃಷ್ಟಿಸಿದೆ ಈ ನೂತನ ಸಚಿವರ ಪಟ್ಟಿ. ಈಗಾಗಲೇ ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಆ ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಸಾಕಷ್ಟು ನಿಗೂಢ ಮೂಡಿಸಿರುವಂಥದ್ದು. ಎಷ್ಟು ಮಂದಿ ಹೊಸಬರಿದ್ದಾರೆ, ಎಷ್ಟು ಮಂದಿ ಹಳಬರಿದ್ದಾರೆ, ಯಾರಿಗೆಲ್ಲ ಒಲಿಯುತ್ತೆ ಆ ಒಂದು ಭಾಗ್ಯ. ಯಾಕಂತಂದ್ರೆ ಇರೋದೇ 20 ಸ್ಥಾನ, 20 ಸ್ಥಾನಕ್ಕೆ 40 ಸಚಿವಾಕಾಂಕ್ಷಿಗಳು ಲಾಬಿ ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂಥದ್ದು ಈಗ ನಿಜಕ್ಕೂ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಹಳೆದು ತೂಗಿ ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅಂತವ್ರು ಕೊಡ್ತಾರೆ ಈ ಬಾರಿ. ನೋಡಿ, ಯುವಕರಿಗೆ ಆದ್ಯತೆ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಹೊಸಬರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಿಂದೆ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ರು, ಸಚಿವ ಸ್ಥಾನವನ್ನ ನಿಭಾಯಿಸ್ಕೊಂಡು ಬಂದಿದ್ರಲ್ಲ, ಅದರಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಯಾರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರು, ಯಾರು ಪಕ್ಷದ ವರ್ಚಸ್ಸನ್ನ ಕಮ್ಮಿ ಮಾಡಿದ್ರು, ಪಕ್ಷದ ವಿರೋಧಿ ಚಟುವಟಿಕೆಯನ್ನ ಯಾರು ಮಾಡಿದ್ರಲ್ಲ ಅಂಥವ್ರನ್ನ ತೆಗೆದುಹಾಕಲಾಗುತ್ತೆ. ಅಂಥವ್ರು ಕೊಡಲ್ಲ ಈ ಬಾರಿ. ನೋಡಿ, ಹಳೆದು ತೂಗಿ ಹೆಸರನ್ನ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಫೈನಲ್ ಮಾಡಿದ್ದಾರೆ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಯಾವಾಗ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದರೂ ಆ ಸಂದರ್ಭದಲ್ಲಿ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ರಲ್ಲ, ಆಗ ಆ ಲಿಸ್ಟ್ ಅನ್ನ ಕೂಡ ಇಸ್ಕೊಂಡಿದ್ದಾರೆ. ಸೊ ಅವರು ಕೂಡ ಯೋಚನೆ ಮಾಡಬೇಕಾಗತ್ತೆ. ಆಲ್ ಆಫ್ ಸಡನ್ ಆಗಿ ಸ್ಥಾನವನ್ನ ಕೊಡಕ್ಕಾಗಲ್ಲ. ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅನ್ನಿಸ್ತಾರೆ ಅಂತವ್ರಿಗೆ ಕೊಡ್ತಾರೆ. 20 ಸ್ಥಾನ, 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ತೀವ್ರವಾಗಿ ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ದೆಹಲಿಗೆ ಆಗಮಿಸುವ ಮುನ್ನವೇ ಶಾಸಕರು ಕಸರತ್ತು. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ 20ಕ್ಕೂ ಹೆಚ್ಚು ಶಾಸಕರು. ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲ್, ತಿಮ್ಮಾಪುರ, ವಿಜಯಾನಂದ ಕಾಶ್ಯಪ್ನವರು, ಸಲೀಂ ಅಹಮದ್, ಎಂ.ವೈ. ಪಾಟೀಲು, ಪಿಎಂ ನರೇಂದ್ರ ಸ್ವಾಮಿ ಅವರಾಗಿರಬಹುದು, ಸುದಾಮ್ ದಾಸ್ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಚಿವಾಕಾಂಕ್ಷಿಗಳಾದಂತಹ ಅಲ್ಲಮ್ಮ ಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ಬಸನಗೌಡ ಭಾದರ್ಲಿ, ಹಾಗೆ ಹಂಪನಗೌಡ ಭಾದರ್ಲಿ, ಅಶೋಕ್ ಪಟ್ಟಣ್, ಕೋನರೆಡ್ಡಿ ಆಗಿರ್ಬೋದು, ಹಾಗೆ ಪ್ರಸಾದ ಪಯ್ಯ ಅವರಾಗಿರ್ಬೋದು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ಬೇರೆ ಇದೆ. ಆ ಹಿನ್ನೆಲೆಯಲ್ಲಿ ಇದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಹೇಗಾದ್ರೂ ಮಾಡಿ ವಿಶ್ ಮಾಡಬೇಕು ಅನ್ನುವಂತಹ ಒಂದು ರೀಸನ್ ಇಟ್ಕೊಂಡು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡುವಂತಹ ಸಾಧ್ಯತೆ ದುಪ್ಪಟ್ಟಾಗಿರುವಂಥದ್ದು. ಇವತ್ತು ಕೂಡ ದೆಹಲಿಗೆ ತೆರಳುತ್ತಿರುವಂತಹ ಸಚಿವಾಕಾಂಕ್ಷಿಗಳು ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ದೆಹಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರಲಿದ್ದಾರೆ. ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ದಾರೆ. ಇವತ್ತು ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂತಂದ್ರೆ ಹಿಂದೆ ಯಾವಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟರು, ಸೊ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಡಿಮಾಂಡ್ಸ್ಗಳನ್ನ ಕೂಡ ಮಾಡಿರ್ತಾರೆ. ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವಾಕಾಂಕ್ಷಿಗಳೇನಿದ್ದಾರೆ ಅವ್ರಿಗೂ ಕೊಡಲೇಬೇಕು ಈ ಬಾರಿ ಸ್ಥಾನಮಾನವನ್ನು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ಅವರ ಪಟ್ಟಾಗಿದೆ. ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ
ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅಳೆದು ತೂಗಿ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಇರೋದೇ 20 ಸ್ಥಾನ, ಅದರಲ್ಲಿ 40 ಸಚಿವಾಕಾಂಕ್ಷಿಗಳು ಲಾಬಿ ಮಾಡ್ತಾ ಇದ್ದಾರೆ ತೀವ್ರವಾಗಿ. ಕೆಲವೊಂದಿಷ್ಟು ನಾಯಕರು ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಾಕಷ್ಟು ರೀತಿಯಾದಂತಹ ರಣತಂತ್ರವನ್ನು ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಒಟ್ನಲ್ಲಿ ಶತಾಯಗತಾಯವಾಗಿ ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸರ್ಕಸ್ ಮಾಡ್ತಾ ಇದ್ದಾರೆ. ಜಾತಿ, ಧರ್ಮ ಮತ್ತು ಪ್ರದೇಶದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಪ್ರಾತಿನಿಧ್ಯದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿ ಈಗಾಗಲೇ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹೇಳಿದ್ರು. ಜೊತೆಗೆ ಈ ಸಂಪುಟ ವಿಸ್ತರಣೆಯಲ್ಲಿ ಯುವ ನಾಯಕರಿಗೆ ಆದ್ಯತೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ. ಹೇಳಿ ಕೇಳಿ ಕರ್ನಾಟಕ ಸಚಿವ ಸಂಪುಟದಲ್ಲಿ ಪ್ರಸ್ತುತ ಮಹಿಳಾ ಸದಸ್ಯರು ಇಲ್ಲ. ಈ ಬಾರಿ ಮಹಿಳಾ ಆಕಾಂಕ್ಷಿಗಳಿಗೆ ಸ್ಥಾನಮಾನ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಮಹಿಳಾ ಕೋಟಾದಲ್ಲಿ ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೇನಾದ್ರೂ ಜಾಕ್ಪಾಟ್ ಒಲಿಯತ್ತಾ ಇಲ್ಲವಾ ಅನ್ನುವಂಥದ್ದೇ ಈಗ ನಿಜಕ್ಕೂ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಡ್ತಾ ಇರುವಂತಹ ಸಂಗತಿ. ಈಗ ಸಾಕಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೇಳಿ ಕೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬರ್ತ್ಡೇ ಬೇರೆ ಇದೆ. ವಿಶ್ ಮಾಡುವಂತಹ ನೆಪದಲ್ಲಿ ಮತ್ತಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟಿವ್ ಎಡಿಟರ್ ಆಗಿರುವಂತಹ ಗೋವಿಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋವಿಂದ್, ನಾವು ಗಮನಿಸಿದಾಗೆ ಇರೋದೇ 20 ಸ್ಥಾನ, ಈಗ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. ಒಬ್ರಿಗೆ ಕೊಟ್ರೆ ಒಬ್ರಿಗೆ ಬೇಜಾರು. ಇದನ್ನು ಯಾವ ರೀತಿ ನಿವಾರಿಸ್ತಾರೆ ಹೈಕಮಾಂಡ್ ನಾಯಕರು ಅಂತ ಹೇಳಿ? ದೀಪಾ, ಸಹಜವಾಗಿ ಚುನಾವಣೆಗೆ ಇನ್ನು ಕೇವಲ 19 ದಿವಸಗಳು ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಸರ್ಕಾರ ಮಟ್ಟದಲ್ಲಿ ಯಾವುದೇ ರೀತಿ ಅಸಮಾಧಾನ, ಭಿನ್ನಮತ ಸ್ಫೋಟ ಆಗಬಾರ್ದು. ಯಾಕಂದ್ರೆ ಮೊದಲನೇ ಹಂತದಲ್ಲಿ ಸಚಿವ ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಹಿರಿಯ ಶಾಸಕರನ್ನ ಏನು ಕಡೆಗಣಿಸಲಾಗಿದೆ ಅಂತ ಸಾಕಷ್ಟು ಒಂದು ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಹಿರಿಯ ಸಚಿವರಿಗೆ ಒಂದು ಕೋಕನ್ನ ಇಡಲಾಗಿತ್ತು. ಪ್ರಮುಖವಾಗಿ ಜಮೀರ್ ಅಹಮದ್ ಇರ್ಬೋದು, ಎಚ್ ಸಿ ಮಹದೇವಪ್ಪ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಚಲರಾಯ ಸ್ವಾಮಿ ಇರ್ಬೋದು, ಇಂತಹ ಘಟಾನುಘಟಿ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೋಪನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಇರುವಂತ 20 ಸ್ಥಾನಗಳಿಗೆ ಸಹಜವಾಗಿ 40 ರಿಂದ 60 ಜನ ಶಾಸಕರು ಈ ಬಾರಿ ನಾನು ಮಂತ್ರಿ ಆಗ್ಲೇಬೇಕು ಅಂತೇಳಿ ಸಹಜವಾಗಿ ತಮ್ಮದೇ ಹಾದಿಯಲ್ಲಿ ಯಾವ ರೀತಿ ಒಂದು ಲಾಬಿಯನ್ನ ಮಾಡ್ಬೇಕು ಆ ರೀತಿ ಲಾಬಿಯನ್ನ ಕಳೆದ 1.5 ತಿಂಗಳಿಂದ ಶುರು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಇದು ಯಾವುದಕ್ಕೂ ಕೂಡ ಸೊಪ್ಪಾಕೋದಕ್ಕೆ ಒಂದು ತೀರ್ಮಾನ ಮಾಡಿಲ್ಲ. ಯಾಕಂದ್ರೆ ಮುಂದಿನ ಒಂದು ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ ಒಂದು ಸಂಪುಟ ವಿಸ್ತರಣೆ ಯಾವ ರೀತಿ ಆಗ್ಬೇಕು ಲೆಕ್ಕಾಚಾರದಲ್ಲಿ ಸಹಜವಾಗಿ ಆ ರೀತಿ ಒಂದು ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ. ಯಾಕಂದ್ರೆ ಕಳೆದ ವಾರ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಜ್ಯ ನಾಯಕರು ಕೊಟ್ಟಂತ ಒಂದು ಪಟ್ಟಿ ಏನಿದೆ, ಆ ಒಂದು ಪಟ್ಟಿಗೆ ಸುತಾರಾಮ್ ರಾಹುಲ್ ಗಾಂಧಿ ಒಪ್ಕೊಂಡಿಲ್ಲ. ನೀವು ಏನು ಬೆಂಗಳೂರಿಗೆ ಹೋಗಿ ನಾವು ಪಟ್ಟಿಯನ್ನ ಸಿದ್ಧ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರಿಗೆ ಇವ್ರು ಕೊಟ್ಟಂತ ಒಂದು ಪಟ್ಟಿ ತೃಪ್ತಿ ಆಗಿಲ್ಲ. ಹಾಗಾಗಿ ಬೇರೊಂದು ಪಟ್ಟಿನ ತೆಗೆದುಕೊಂಡು ಬನ್ನಿ ಅಂತ ಒಂದು ಮಾತನ್ನ ಪರೋಕ್ಷವಾಗಿ ಹೇಳಿದ್ರು. ಹಾಗಾಗಿ ಇವತ್ತು ಆ ಒಂದು ಪಟ್ಟಿನ ತೆಗೆದುಕೊಂಡು ಈಗ ರಾಜ್ಯ ನಾಯಕರು ಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಇವತ್ತು ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಇವತ್ತು ತೆಗೆದುಕೊಂಡಂತ ಪಟ್ಟಿ ವಿಚಾರ ಸಂಬಂಧಪಟ್ಟಂತೆ ಅಂತಿಮವಾದಂತ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಹೇಳಿ ಕೇಳಿ ಹಳೆ ಗೀರು ಹೊಸ ಚಿಗುರು ಆ ಒಂದು ಸೂತ್ರದಲ್ಲಿ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಈಗ ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ. ಮುಂದಿನ ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ, ಯಾಕಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬರ್ತಿದೆ, ಜೊತೆಗೆ ವಿಧಾನಸಭೆ ಚುನಾವಣೆ ಕೂಡ ಹತ್ರ ಇದೆ. ಆ ಒಂದು ವಿಚಾರದಲ್ಲಿ ಎಲ್ಲೊಂದ್ ಕಡೆ ಒಂದು ಎಲೆಕ್ಷನ್ ಕ್ಯಾಬಿನೆಟ್ ರೀತಿ ಒಂದಿರ್ಬೇಕು. ಅಂದ್ರೆ ಹಿರಿಯರು ಸಮಾನವಾಗಿ ಕಿರಿಯರು ಕೂಡ ಇರಬೇಕು. ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳು, ಅಕ್ಕಪಕ್ಕ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಬೇರೆ ಜಿಲ್ಲೆಗಳು ಕೂಡ ಇನ್ಫ್ಲೂಯೆನ್ಸ್ ಆಗ್ಬೇಕು. ಆ ರೀತಿಯ ಒಂದು ಸಂಪುಟ ವಿಸ್ತರಣೆ ಆಗ್ಬೇಕು ಲೆಕ್ಕಾಚಾರದಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿದೆ. ಹಾಗಾಗಿ ಒಂದು ಅಳೆದು ತೂಗಿ ಈ ಒಂದು ಸೂತ್ರದಲ್ಲಿ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡದಂತೆ ಕಾಣಿಸ್ತಿದೆ. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಪಟ್ಟಿಲಿರುವಂತಹ ಕೆಲ ಹೆಸರು ಡಿ ಕೆ ಶಿವಕುಮಾರ್ ಅವ್ರ ಪಟ್ಟಿ ಇಲ್ಲ, ಅದೇ ರೀತಿ ಡಿ ಕೆ ಶಿವಕುಮಾರ್ ಪಟ್ಟಿಲಿರುವಂತಹ ಹೆಸರು ಸಿದ್ದರಾಮಯ್ಯ ಅವ್ರ ಪಟ್ಟಿ ಇಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದು ಪ್ರತ್ಯೇಕವಾದಂತಹ ಪಟ್ಟಿಯನ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ರೆ ಆ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಸಂಜೆ ನಡೆಯುವಂತ ಹೈವೋಲ್ಟೇಜ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದಾದ ಬಳಿಕ ಬಹುತೇಕ ಇವತ್ತು ನಡೆಯುವಂತ ಸಭೆಯಲ್ಲಿ ಏನಾದ್ರು ಅಂತಿಮ ಆದಂತೆ ಆದಲ್ಲಿ ಈ ಶುಕ್ರವಾರ ಅಥವಾ ಗುರುವಾರವೇ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕಾಣಿಸ್ತಾ ಇದೆ. ದೀಪಾ, ಗೋವಿಂದ್, ಗಮನಿಸಿದಾಗ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬರ್ತ್ಡೇ ಬೇರೆ ಇದೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ನಾಯಕರುಗಳು. ಮತ್ತೊಂದಿಷ್ಟು ಕೆಲವರು ನಾಯಕರುಗಳು ಈಗ ದೆಹಲಿಗೆ ಹೋಗುವಂತಹ ಸಾಧ್ಯತೆ, ಯಾಕಂತಂದ್ರೆ ಇದೇ ಒಂದು ನೆಪ ಇಟ್ಕೊಂಡು ಈಗ ಯಾವ ಆಧಾರದ ಮೇಲೆ ಕೊಡಬಹುದು ಅಂತ ಹೇಳಿ ಈ ಬಾರಿ ಈ ಸಚಿವ ಸಂಪುಟದಲ್ಲಿ ಸ್ಥಾನಮಾನವಂತ ಅಂತ ಹೇಳಿ?
ದೀಪ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಕೆಲ ನಾಯಕರು ಹೋಗ್ತಿದ್ರೆ, ಜೊತೆಗೆ ಸಿದ್ದರಾಮಯ್ಯ ಜೊತೆ ಕೆಲ ನಾಯಕರು ಹೋಗ್ತಾ ಇದ್ದಾರೆ. ಕೇಳಿ ನಿನ್ನೆಯಿಂದ ಸಂಸತ್ ಅಧಿವೇಶನ ಶುರುವಾಗಿದೆ. ಸಂಸತ್ ಅಧಿವೇಶನದಲ್ಲಿ ಈಗಾಗಲೇ ಒಂದು ಬೇರೆ ರೀತಿಯ ಸದನದ ಒಳಗಡೆ ಮತ್ತು ಹೊರಗಡೆ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಬಿಸಿ ಇರ್ತಾರೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಿಗದಿಯಾಗಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಹುರಿದಬ್ಬ ಹಿನ್ನೆಲೆಯಲ್ಲಿ ಸಹಜವಾಗಿ ಅವ್ರನ್ನ ಭೇಟಿ ಮಾಡಿ ವಿಶ್ ಮಾಡುವಂತ ನೆಪದಲ್ಲೇ ಈ ರೀತಿ ಒಂದು ಲಾಬಿಯನ್ನು ಕೂಡ ಸಹಜವಾಗಿ ರಾಜ್ಯ ನಾಯಕರು ಮಾಡುವಂತದ್ದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಇರುವಂತ ಇನ್ನು ಕೇವಲ 19 ತಿಂಗಳು ಇರುವಂತ ಬಾಕಿ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಸಂಪುಟ ಸೇರ್ಲೇಬೇಕು ಅಂತೇಳಿ ಸಹಜವಾಗಿ ಕೆಲ ನಾಯಕರು ನೇರವಾಗಿ ಮಾತನಾಡ್ತಾ ಇದ್ದಾರೆ. ಈ ಬಾರಿ ಆದ್ರೂ ನಾನು ಸಂಪುಟ ಸೇರ್ತೀನಿ ಅಂತ ವಿಶ್ವಾಸದಲ್ಲಿದ್ದೀನಿ ಅಂತೇಳಿ ಕೆಲ ನಾಯಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರ ಒಂದು ವಿಚಾರವೇ ಬೇರೆ ಆಗಿದೆ. ಮುಂದಿನ ಚುನಾವಣೆ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಯಾವ ಇರುತ್ತೋ, ಸರ್ಕಾರ ಯಾವ ರೀತಿ ಇರಬೇಕು, ಆ ಒಂದು ಲೆಕ್ಕಾಚಾರದಲ್ಲಿ ಅಳೆದುತೋಗಿ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ. ಹಾಗಾಗಿ ಕಿರಿಯರಿಗೂ ಕೂಡ ಒಂದು ಹೆಚ್ಚಿನವಾದಂತ ಅವಕಾಶವನ್ನ ಮಾಡ್ಕೊಡ್ಬೇಕು. 60 ಮತ್ತು 40ರ ಒಂದು ಪ್ರಮಾಣದಲ್ಲಿ, ಅಂದ್ರೆ 60ರಷ್ಟು ಹಿರಿಯರಿರ್ಬೇಕು, 40ರಷ್ಟು ಕಿರಿಯರಿರ್ಬೇಕು. ಆ ಒಂದು ಸಂದರ್ಭದಲ್ಲಿ ಮುಂದಿನ ನಾವು ಕಾಂಗ್ರೆಸ್ ಪಕ್ಷವನ್ನ ತೆಗೆದುಕೊಂಡು ಹೋಗ್ಬೋದು ಭವಿಷ್ಯದ ದೃಷ್ಟಿಯಿಂದ ಅಂತೇಳಿ ರಾಹುಲ್ ಗಾಂಧಿಯವರು ಈಗಾಗಲೇ ರಾಜ್ಯ ನಾಯಕರಿಗೆ ಈಗಾಗಲೇ ತಾಕೀತನ್ನು ಕೂಡ ಮಾಡಿದ್ದಾರೆ. ಆ ಒಂದು ರೀತಿಯಲ್ಲಿ ಒಂದು ಸಂಪುಟ ವಿಸ್ತರಣೆ ಆಗ್ಬೇಕು, ಹಾಗಾಗಿ ಆ ಪಟ್ಟಿನ ತೆಗೆದುಕೊಂಡು ಬನ್ನಿ ಅಂತೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಜಾತಿವಾರು ಮತ್ತು ಪ್ರಾದೇಶಿಕವಾರ ವಿಚಾರದಲ್ಲಿ ಯಾವುದೇ ರೀತಿ ಅನ್ಯಾಯ ಆಗ್ಬಾರ್ದು. ಹಾಗಾಗಿ ಸಂಪುಟ ವಿಸ್ತರಣೆ ಆ ರೀತಿ ಹೊಂದಿರಬೇಕು. ಯಾಕಂದ್ರೆ ನಾವು ಬೇರೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಕಿರಿಯರಿಗೂ ಕೂಡ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತೇಳಿ. ಈಗ ಸಂಪುಟ ಮೊದಲನೇ ಹಂತದಲ್ಲಿ ರಚನೆ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಕಿರಿಯರಿಲ್ಲ, 13 ಜನ ಹಿರಿಯ ಶಾಸಕರಿದ್ದಾರೆ. ಹಾಗಾಗಿ ಈಗ ನಡೆಯುವಂತ ಇರುವಂತ 20 ಸ್ಥಾನಗಳಿಗೆ ನಾವು ಮತ್ತೆ ಹಿರಿಯರಿಗೆ ನಾವು ಮನೆ ಹಾಕಿದ್ರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಹಾಗಾಗಿ ಕಿರಿಯರಿಗೂ ಕೂಡ ಹೆಚ್ಚಿನವಾದಂತ ಸ್ಥಾನಮಾನವನ್ನ ಭವಿಷ್ಯದ ದೃಷ್ಟಿಯಿಂದ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಕಳೆದ ನಡೆದಂತ ಮೀಟಿಂಗ್ ನಲ್ಲಿ ರಾಜ್ಯ ನಾಯಕರಿಗೆ ತಾಕೀತು ಮಾಡಿದ್ರು. ಹಾಗಾಗಿ ಸಹಜವಾಗಿ ರಾಹುಲ್ ಗಾಂಧಿ ಹೇಳ್ತಿದ್ದಂಗೆ ಸಿದ್ದರಾಮಯ್ಯ ಇರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಒಂದ್ ರೀತಿ ಶಾಕ್ ಕೊಡೋದಾದ್ರು. ಕಿರಿಯರಿಗೆ ಯಾರಿಗಪ್ಪ ಅವಕಾಶ ಕೊಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಒಂದು ಹೇಳಿದ್ರು. ಯಾಕಂದ್ರೆ ಇಲ್ಲಿ ಜಾತಿವಾರು ಮತ್ತು ಪ್ರಾದೇಶಿಕವಾರಿಗೂ ಅನ್ಯಾಯ ಆಗ್ಬಾರ್ದು, ಜೊತೆಗೆ ಕಿರಿಯರಿಗೂ ಕೂಡ ಒಂದು ಸೂಕ್ತವಾದಂತಹ ಸ್ಥಾನಮಾನಗಳು ಕೊಡಬೇಕು. ಆ ಒಂದು ಲೆಕ್ಕಾಚಾರದಲ್ಲಿ ಈಗ ಎಲ್ಲೋ ಒಂದ್ ಕಡೆ ರಾಜ್ಯ ನಾಯಕರು ಇದ್ದಂತೆ ಕಾಣಿಸ್ತಿದೆ. ಹಾಗಾಗಿ ಈಗ ಪ್ರತ್ಯೇಕವಾದಂತ ಪಟ್ಟಿಯನ್ನ ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಸಲ್ಲಿಸ್ತಾರೆ. ಮೊದಲನೇ ಹಂತದಲ್ಲಿ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಮತ್ತು ಖರ್ಗೆ ಜೊತೆ ರಾಜ್ಯ ನಾಯಕರು ಮಾತನಾಡ್ತಾರೆ. ಇದಾದ ಬಳಿಕ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಜೊತೆ ತೆಗೆದುಕೊಂಡು ಪಟ್ಟಿಯನ್ನ ಕೊಡ್ತಾರೆ. ಆ ಪಟ್ಟಿ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಅಂಗಳದಲ್ಲಿ ಚರ್ಚೆ ಆಗುತ್ತೆ. ಅಂತಿಮವಾದಂತಹ ತೀರ್ಮಾನವನ್ನ ರಾಹುಲ್ ಗಾಂಧಿಯವರೇ ತೆಗೆದುಕೊಳ್ತಾರೆ. ಇವತ್ತು ನಡೆಯುವಂತ ಸಭೆಯಲ್ಲಿ ಬಹುತೇಕವಾಗಿ ಇವತ್ತೇ ಅಂತಿಮ ಆದಂತ ಸಂದರ್ಭದಲ್ಲಿ ಗುರುವಾರ ಅಥವಾ ಶುಕ್ರವಾರ ಈ 2 ದಿನದಲ್ಲಿ ಒಂದು ದಿನ ಸಂಪುಟ ವಿಸ್ತರಣೆ ಆಗೋದು ಬಹುತೇಕವಾಗಿ ಖಚಿತ ಆಗುತ್ತೆ. ಒಂದ್ ವೇಳೆ ಮತ್ತಷ್ಟು ಏನಾದ್ರೂ ಸಚಿವ ಸಂಪುಟ ವಿಸ್ತರಣೆ ಕಗ್ಗಂಟಾದ್ರೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮುಂದಿನ ವಾರ ಅಥವಾ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಇದೆ. ಇವಾಗ ಈಗಾಗಲೇ ಶತಾಯಗತಾಯ ಸಂಪುಟ ವಿಸ್ತರಣೆ ಆಗ್ಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಸಹಜವಾಗಿ ಆಗಸ್ಟ್ ಮೊದಲನೇ ವಾರದಿಂದ ಅಧಿವೇಶನ ಶುರುವಾಗ್ತಿದೆ. ಅಧಿವೇಶನ ಸಂದರ್ಭದಲ್ಲಿ ಒಂದು ಫುಲ್ ಗೌರ್ಮೆಂಟ್ ಇರ್ಬೇಕು. ಈಗ ಇರುವಂತದ್ದು ಕೇವಲ 13 ಜನ ಸಚಿವರು. ಈಗಾಗಲೇ ರಾಜ್ಯದಲ್ಲಿ ಬರ ಇದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿ ಇದಕ್ಕೆ ಒಂದು ವಿಪಕ್ಷಗಳು ಕೂಡ ನಾವೇ ಒಂದು ಅಸ್ತ್ರ ಕೊಟ್ಟಾಗುತ್ತೆ. ಹಾಗಾಗಿ ವಿಪಕ್ಷಗಳ ಆರೋಪಕ್ಕೆ ಒಂದು ತಿರುಗೇಟು ಕೊಡ್ಬೇಕಾದ್ರೆ ಸರ್ಕಾರ ಮಟ್ಟದಲ್ಲಿ ಎಲ್ಲಾ ಸಚಿವರು ಕೂಡ ಇರಬೇಕಾಗುತ್ತೆ. ಆ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಶತಾಯಗತ ಈ ವಾರದೊಳಗಡೆ ಸಂಪುಟ ವಿಸ್ತರಣೆಗೆ ಮಾಡ್ಲೇಬೇಕು ಅಂತೇಳಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಒತ್ತಡವನ್ನ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ದೀಪಾ, ಮಾಹಿತಿಗಾಗಿ ನೋಡಿ, ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹಾರ್ತಿದ್ದಾರೆ. ಒಂದು ಲಿಸ್ಟ್ ಕೂಡ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ತದನಂತರ ಇವತ್ತು ಸುದೀರ್ಘವಾದಂತಹ ಸಭೆ ಕೂಡ ನಡೆಯಲಿದೆ. ಯಾವತ್ತು ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದು ಈಗ ನಿಜಕ್ಕೂ ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇರುವಂತಹ ಸಂಗತಿ ಇದು.